ಎಲ್ಲ ನನ್ನ ಪ್ರೀತಿ ಕನ್ನಡಿಗರು ಪ್ರಸನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಗೈಸ್. ಬಿಗ್ ಬಾಸ್ ಕಡೆಯಿಂದ ಎರಡನೇ ಪ್ರೋಮೋ ಬಿಟ್ಟಿದ್ದಾರೆ. ಈ ಪ್ರೋಮೋದಲ್ಲಿ ಚೈತ್ರ ಕುಂದಾಪುರ ಅವರಿಗೆ ಒಂದು ಟ್ವಿಸ್ಟ್ ಕೊಡ್ತಾ ಇದ್ದಾರೆ. ಏನ್ ಕತೆ ಎತ್ತ ಇದು ಪ್ರೋಮೋ ಅಂತ ನೋಡ್ಕೊಂಬೋಣ ಬನ್ನಿ. ಅದಕ್ಕಿಂತ ಮುಂಚೆ ಇನ್ಯಾರೆಲ್ಲ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ದಯವಿಟ್ಟು ಗೈಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ನೇನು 50 ಸಬ್ಸ್ಕ್ರಿಪ್ಷನ್ ಆಯಿತು ಅಂತಂದ್ರೆ ನಮ್ಮ ಒಂದು ಚಾನಲಲ್ಲಿ 50,000 ಸಬ್ಸ್ಕ್ರಿಪ್ಷನ್ ಕಂಪ್ಲೀಟ್ ಆಗುತ್ತೆ. ದಯವಿಟ್ಟು ನಿಮ್ಮ ಸಪೋರ್ಟ್ ಇರಲಿ. ಹೊಸಬ್ರು ನೋಡ್ತಾ ಇದ್ರೆ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪ್ಲೀಸ್. ಇಟ್ಸ್ ರಿಕ್ವೆಸ್ಟ್ ಅಂತ ಅನ್ಕೊಳ್ಳಿ. ಇನ್ನು 50 ಜನ ಅಷ್ಟೇ ಬೇಕಾಗಿರೋದು. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂಡ್ ಈ ವಿಡಿಯೋಗೆ ಲೈಕ್ ಮಾಡಿ. ಬನ್ನಿ ಇವಾಗ ಈ ಪ್ರೋಮೋದಲ್ಲಿ ಏನಿದೆ ಅಂತ ನೋಡ್ಕೊಂಬೋಣ. ಸೊ ಗೈಸ್ ಆಕ್ಚುಲಿ ಸ್ಪಂದನ ಅವರ ಕ್ಯಾಪ್ಟನ್ಸಿಗೆ ಬಂದಿದೆ ಕುತ್ತಿಗೆಗೆ ಕತ್ತು ಅಂತ ಹೇಳ್ಬೋದು. ಸೊ ಆಕ್ಚುಲಿ ಏನಪ್ಪಾ ಅಂತಂದ್ರೆ ಸ್ಪಂದನ ಅವರು ಇವಾಗ ನಿಮ್ಗೆ ಗೊತ್ತಿರೋ ಹಾಗೆ ಆಡಿ ಕ್ಯಾಪ್ಟನ್ಸಿ ತಗೊಂಡಿಲ್ಲ. ಬೇರೆಯವರು ಅಂದ್ರೆ ಚೈತ್ರಾ ಕುಂದಾಪುರ ಅವರು ಆಡಿ ಕ್ಯಾಪ್ಟನ್ಸಿ ಈಗ ಸ್ಪಂದನಾಗ್ ಬಂದಿದೆ. ಬಟ್ ಈಗ ಬಿಗ್ ಬಾಸ್ ವಿಲನ್ ಆಗಿರೋದ್ರಿಂದ ವಿಲನ್ ತರನೇ ನಡ್ಕೊಳ್ಳೋ ರೀತಿ ತೋರಿಸ್ತಾ ಇದಾರೆ. ಯಾಕೆ ಏನಂದ್ರೆ ಬಿಗ್ ಬಾಸ್ ಅವರು ಇವಾಗ ನ್ಯಾಯ ಒದಗಿಸ್ಕೊಡ್ತಾ ಇದಾರೆ. ಐ ಥಿಂಕ್ ನಿಮ್ಗೆ ಏನಾದ್ರು ಚೈತ್ರಾ ಕುಂದಾಪುರ ಅವ್ರನ್ನ ಸೀಕ್ರೆಟ್ ಆಕ್ಟಿವಿಟಿ ರೂಮ್ ಕರ್ಕೊಂಡ್ ಬರ್ತಾರೆ, ಟಿವಿಯಲ್ಲಿ ಆನ್ ಮಾಡ್ಬಿಟ್ಟು ಎಲ್ಲ ಮನೆ ಜನಗಳು ಕುತ್ಕೊಂಡು ಅದನ್ನ ನೋಡ್ತಾ ಇರ್ತಾರೆ. ಚೈತ್ರಾ ಕುಂದಾಪುರ ಅವ್ರಿಗೆ ಒಂದು ಆಪ್ಷನ್ ಕೊಡ್ತಾರೆ. ಏನಪ್ಪಾ ಅದು ಆಪ್ಷನ್ ಅಂತಂದ್ರೆ ಲೈಕ್ ನೀವು ಫುಲ್ ಹೋದ ವಾರ ಫುಲ್ ಟಾಸ್ಕ್ಗೋಸ್ಕರ ಲೈಕ್ ನೀವು ಒಂದು ಎಫರ್ಟ್ಸ್ ಹಾಕಿದ್ದೀರಾ. ಆದ್ರೆ ಸ್ಪಂದನ ಅವರು ಬರೀ ಒಂದೇ ಒಂದು ಟಾಸ್ಕ್ ಆಡ್ಬಿಟ್ಟು ಕಾಲು ನೋವು ಅಂತ ಇಟ್ಕೊಂಡು ಮಿಕ್ಕಿದ ವಾರ ಎಲ್ಲ ರೆಸ್ಟ್ ಮಾಡ್ಬಿಟ್ಟು ಇವಾಗ ಕ್ಯಾಪ್ಟನ್ ಆಗಿದ್ರೆ ನೀವು ಆಕ್ಚುಲಿ ನಿಜವಾಗ್ಲೂ ಡಿಸರ್ವ್ ಇರೋದು ಆ ಕ್ಯಾಪ್ಟನ್ ರೂಮ್ಗೆ ಹೋಗ್ಲಿಕ್ಕೆ. ಸೊ ಇವಾಗ ನೀವು ಹೂ ಅಂತ ಹೇಳಿದ್ರೆ ಕ್ಯಾಪ್ಟನ್ ರೂಮ್ನ ರೈಟ್ ನಾವು ಓಪನ್ ಮಾಡ್ತೀವಿ. ಆ್ಯಂಡ್ ನಿಮಗೆ ಏನಂತ ಆಪ್ಷನ್ ಅಂತ ಒಂದು ಎಲ್ಲೋ ಒಂದು ಬಟನ್ ಇರುತ್ತೆ, ಒಂದು ರೆಡ್ ಬಟನ್ ಏನೋ ಇರುತ್ತೆ. ಆ ಒಂದು ಬಟನಲ್ಲಿ ನೀವು ಯಾವ ಬೇಕು ಅಂತಂದರೆ ಬಟನ್ ಒತ್ತಬೇಕು ಅಂತ ಹೇಳ್ತಾರೆ. ಬಟ್ ಆ ಬಟನ್ ಒತ್ತು ಅಂತಂದ್ರೆ ನೀವು ಕ್ಯಾಪ್ಟನ್ ಆಗ್ತೀರಾ, ಆ ರೂಮ್ನ ನೀವು ಹೋಗ್ಬೋದು, ಲೈಕ್ ಕ್ಯಾಪ್ಟನ್ಶಿಪ್ ತಗೋಬಹುದು ಅಂತ ಇಲ್ಲಿ ಟ್ವಿಸ್ಟ್ ಇಡ್ತಾ ಇದ್ದಾರೆ. ನಿಮ್ಗೆ ಗೊತ್ತಿರೋ ಹಾಗೆ ಸುದೀಪ್ ಸರ್ ಇವಾಗ ಆ ಒಂದು ರೂಮ್ನ ಲಾಕ್ ಮಾಡಿರ್ತಾರೆ. ಬಟ್ ಇಲ್ಲಿ ಚೂಸ್ ಮಾಡ್ತಾ ಇರೋದು ಏನಂತಂದ್ರೆ ಇನ್ ಕೇಸ್ ಎಲ್ಲೋನ್ನ ಚೂಸ್ ಮಾಡಿದ್ರೆ ನೀವು ಕ್ಯಾಪ್ಟನ್ ಕೂಡ ಆಗಬಹುದು ಈ ವಾರದ ಮನೆಯಿಂದ. ಜೊತೆಗೆ ಆ ಒಂದು ಕ್ಯಾಪ್ಟನ್ ರೂಮಿನ ಒಂದು ಬಳಕೆ ಏನಿರುತ್ತೆ ಅದನ್ನ ಕೂಡ ಯುಟಿಲೈಸ್ ಮಾಡ್ಕೊಳ್ಬಹುದು. ಜೊತೆಗೆ ಇಮ್ಯುನಿಟಿ ಅನ್ನೋದು ಚೈತ್ರಾ ಕುಂದಾಪುರ ಅವ್ರಿಗೆ ಬರುತ್ತೆ. ಸೊ ಐ ಥಿಂಕ್ ಮೇ ಬಿ ಬಿಗ್ ಬಾಸ್ ಅವರು ಟ್ವಿಸ್ಟ್ ಕೊಡ್ತಾರೆ ಅಂತ ಅನ್ಕೊಂಡಿದ್ದೆ. ಟ್ವಿಸ್ಟ್ ಕೊಟ್ಟಿದ್ದಾರೆ. ಚೈತ್ರಾ ಕುಂದಾಪುರ ಅವರು ಏನಾರ ಕ್ಯಾಪ್ಟನ್ಸಿ ತಗೊಂಡ್ರೆ ಸ್ಪಂದನ ಅವರು ಈ ವೀಕ್ 100% ನಾಮಿನೇಷನ್ಗೆ ಡೈರೆಕ್ಟ್ ಬರ್ತಾರೆ. ಸೊ ಐ ಥಿಂಕ್ ಬರೋದ್ರಿಂದ ಏನಂತಂದ್ರೆ ನಿಮ್ಗೆ ಗೊತ್ತಿರೋ ಹಾಗೆ ಅವರು ಕೂಡ ಎಲಿಮಿನೇಟ್ ಆಗುವಂತ ಸಾಧ್ಯತೆ ಜಾಸ್ತಿ ಆಗುತ್ತೆ. ನಿಮ್ಗೇನ್ ಅನ್ಸುತ್ತೆ ಗೈಸ್, ಈ ಒಂದು ಚೈತ್ರಾ ಕುಂದಾಪುರ ಅವ್ರ ಆಪ್ಷನ್ ತಗೊಂಡು ಸ್ಪಂದನ ಅವ್ರನ್ನ ನಾಮಿನೇಟ್ ಮಾಡಬೇಕಾ ಮಾಡಬಾರ್ದಾ? ಮನೆಯಿಂದ ಆಚೆ ಒಳಗಡೆ ಉಳ್ಕೊಳ್ಳೋಕೆ ಡಿಸರ್ವಿಂಗ್ ಇದ್ದಾರೆ, ಡಿಸರ್ವಿಂಗ್ ಇಲ್ವಾ? ನೀವು ಕಮೆಂಟ್ ಮಾಡಿ. ಅಂಡ್ ಆಕ್ಚುಲಿ ಈ ಒಂದು ಪ್ರೋಮೋದಲ್ಲಿ ಒಂದು ಫೋಟೋ ಅಬ್ಸರ್ವ್ ಮಾಡ್ತಾ ಇದ್ರೆ ಇಲ್ಲಿ ಎಲ್ಲಾ ಹುಡುಗಿರು ಕೂಡ ಅಂದ್ರೆ ರಾಕ್ಷಸರಾಗಿ ಅಂದ್ರೆ ಮೇಲೆ ಕೊಂಬಿದೆ. ಅಂದ್ರೆ ಇಲ್ಲಿ ಗಂಧರ್ವರ ಇಲ್ಲ ಅಂದ್ರೆ ಇದು ಅಂತ ಗೊತ್ತಾಗ್ತಾ ಇಲ್ಲ. ಬಟ್ ಇಲ್ಲಿ ಅದೇ 10th ಸೀಸನ್ ನಿಮ್ಗೆ ಗೊತ್ತಿದೆ ಗಂಧರ್ವರು ರಾಕ್ಷಸರು ಅಂತ ಕೊಟ್ಟಿದ್ರು. ಬಟ್ ಇಲ್ಲಿ ಗಂಧರ್ವರು ಕಾಣಿಸ್ತಾ ಇಲ್ಲ, ಬರೀ ರಾಕ್ಷಸ, ಎಲ್ಲರೂ ರಾಕ್ಷಸರು ಕಾಣಿಸ್ತಾರೆ. ರಾಕ್ಷಸರಲ್ಲಿ ಇನ್ನ ಒಂದು ಅಪ್ಗ್ರೇಡ್ ಅಂದ್ರೆ ನೆಕ್ಸ್ಟ್ ಲೆವೆಲ್ ಅಲ್ಲಿ ಈಗ ಫುಲ್ ಕೊಂಬೆಲ್ಲ ಇದೆ. ಇನ್ನು ನಾರ್ಮಲ್ ಹುಡುಗರು ಎಲ್ಲ ಕೂಡ ಲೈಕ್ ಹಿಂದ್ಗಡೆ ಬ್ಯಾಟ್ಮನ್ ತರ ಒಂದು ಬಟ್ಟೆ ಹಾಕೊಂಡಿದ್ದಾರೆ, ಎಲ್ಲ ಕಪ್ಪು ಬಟ್ಟೆಗಳು ಹಾಕೊಂಡಿದ್ದಾರೆ. ಸೊ ದಟ್ ನಮ್ಗೆ ಇಲ್ಲಿ ಒಂದು ಕನ್ಫ್ಯೂಷನ್ ಮೂಡ್ತಾ ಇರೋದು, ಮೇ ಬಿ ಹುಡುಗಿರಲ್ಲಿ ಈಗ ಜಾಸ್ತಿ ಕೊಂಬಿರೋದು, ಹುಡುಗಿರಿಗೆ ಕೊಂಬಿದೆ, ಹುಡುಗರಿಗೆ ಕೊಂಬಿರೋದೇನು ಕೊಟ್ಟಿಲ್ಲ. ಇದು ಏನಂತ ಎಪಿಸೋಡ್ ಅಂದ್ರೆ ಕಾದ್ ನೋಡ್ಬೇಕಾಗುತ್ತೆ. ಎಲ್ಲ ಹುಡುಗಿರು ಕೂಡ ಒಂದೇ ತರ ಲೈಕ್ ಡ್ರೆಸ್ ಕೋಡ್ ಕೊಟ್ಟಿದೆ. ಬಟ್ ಇಲ್ಲಿ ಆಕ್ಚುಲಿ ಮೇಕಪ್ ಎಲ್ಲ ಸಖತ್ತಾಗಿ ಮಾಡಿದ್ದಾರೆ. ಚೋಳು ಅದು ಇದೆಲ್ಲ ಹಾಕಿದ್ದಾರೆ. ಅದೆಲ್ಲ ಮೇ ಬಿ ಇದು ಇವರೇ ಮಾಡ್ಕೊಂಡಿದ್ದಾರೆ ಅಂತ ಇಲ್ಲ, ಅಷ್ಟೇ ಚೇಳೆಲ್ಲ ಬರೆಯೋಕೆ ಅದೆಲ್ಲ ಆರ್ಟಿಸ್ಟೇ ಬಂದು ಬರಿಬೇಕು. ಸುಮ್ಮನೆ ಯಾರು ಬಂದು ಮಾಡ್ಕೊಳಕ್ಕಾಗಲ್ಲ. ಸೊ ದಟ್ ಮೇ ಬಿ ಆರ್ಟಿಸ್ಟೇ ಬಂದು ಬರ್ದಿರೋ ತರ ಕಾಣಿಸ್ತಿದೆ. ಬಟ್ ಇಲ್ಲಿ ಇನ್ನೊಂದು ಅಬ್ಸರ್ವ್ ಮಾಡಿದ್ರೆ ಈ ಪ್ರೋಮೋದಲ್ಲಿ ಒಂದು ಕ್ಲಿಪ್ಪಿಂಗ್ ಅಲ್ಲಿ ಸ್ಪಂದನ ಅವ್ರಿಗೆ ಮೇ ಬಿ ಕಾಲು ಸರಿ ಹೋಗಿರ್ಬೋದು, ಕಾಲ್ ಮೇಲೆ ಕಾಲು ಹಾಕೊಂಡು ಕೂತಿದ್ದಾರೆ ಸೋಫಾ ಮೇಲೆ. ಸೊ ಮೇ ಬಿ ಅವ್ರ ಕಾಲು ಚೆನ್ನಾಗಿರ್ಬೋದೇನೋ, ಬೇಗ ಕ್ಯೂರ್ ಆಗಿದ್ರೆ ಸೊ ಒಳ್ಳೇದಾಗಲಿ ಅವ್ರಿಗೆ. ಆ್ಯಂಡ್ ಆ್ಯಕ್ಚುಲಿ ಈ ಒಂದು ಪ್ರೋಮೋದ ಇನ್ನೊಂದು ಅಬ್ಸರ್ವ್ ಮಾಡೋಂಗಿದ್ರೆ ಎಲ್ಲರೂ ಮಿಕ ಅಂತ ನೋಡ್ಕೊಂಡು ಕೂತಿದ್ದಾರೆ. ಸೊ ದಟ್ ನನಗೇನು ಅನ್ಸುತ್ತೆ ಅಂತಂದರೆ ಮೇ ಬಿ ಚೈತ್ರಾ ಕುಂದಾಪುರ ಲೈಕ್ ಕ್ಯಾಪ್ಟನ್ ತೊಗೊಂಡ್ಬಿಟ್ರೆ ನಿಮ್ಗೆ ಗೊತ್ತಿದೆ ಚೈತ್ರಾ ಕುಂದಾಪುರ ಯಾವ ರೀತಿ ಕ್ಯಾಪ್ಟನ್ಶಿಪ್ ನಡೆಸ್ತಾರೆ ಅಂತ. ರಗಡ್ ಅಂದರೆ ಸ್ಪಂದನವ್ರಿಗೆ ಹೋಲಿಸ್ಕೊಂಡ್ರೆ ಚೈತ್ರಾ ಕುಂದಾಪುರ ಫುಲ್ ರಗಡ್ ಇದ್ದಾರೆ. ಏನಾದ್ರು ಅದು ಬೇರೆ ವಿಲನ್ ಇದು ಕೊಟ್ಟಿರೋದ್ರೆ ಇಲ್ಲಿ ಈಗ ರಾಕ್ಷಸದಲ್ವಾ, ಸೊ ಇನ್ನ ಅಪ್ಗ್ರೇಡ್ ಸಖತ್ತಾಗಿ ಆಡಿಸ್ಬೋದು ಅಂತ ಅನ್ಕೊಂಡಿರ್ತಾರೆ. ಅಲ್ಲ ಇಲ್ಲಿ ಚೈತ್ರಾ ಕುಂದಾಪುರ ನೀನು ಹೇಳಿದಲ್ಲ ರಗಡಾಗಿ ಅಂತ, ನನ್ನ ಪ್ರಕಾರ ಹಂಗೆ ಕಾಣಿಸಲ್ಲ. ಎದುರ್ಕೊಳ್ತಾ ಇದಾರೆ. ನೀವು ನೋಡೋ ಆಗಿದ್ರೆ ತುಂಬಾ ಬಿಗ್ ಬಾಸ್ಗೆ ಎದುರ್ಕೊಳ್ತಾ ಇದಾರೆ ಅಂತಂದ್ರೆ ಐ ಥಿಂಕ್ ಶಿ ವೋಂಟ್ ಬಿ ಏಬಲ್ ಟು ಹ್ಯಾಂಡಲ್ ದಿಸ್ ಅಂತ ಅನ್ನಿಸ್ತಾ ಇದೆ. ಬಟ್ ನೋಡುವ, ಯಾಕಂದ್ರೆ ಇಲ್ಲಿಂದ ಬಟ್ ಅವ್ರು ಎದುರ್ಕೊಳ್ತಾರದ್ ನೋಡಿ ನನ್ಗೆ ಆ ತರ ಅನ್ನಿಸ್ತಾ ಇದೆ. ನಿಮ್ಗೆ ಅನ್ಸುತ್ತೆ ಹ್ಯಾಂಡಲ್ ಮಾಡ್ಬೋದಾ? ಬಟ್ ನನಗೇನು ಗೊತ್ತಾ, ಕ್ಯಾಪ್ಟನ್ಸಿ ತಗೊಳ್ಬೇಕು ಅಂತ ಅನಿಸ್ತಾ ಇದೆ. ಬಿಕಾಸ್ ಸ್ಪಂದನ ಅವರು ಇವಾಗ ಸದ್ಯಕ್ಕೆ ಒಂದು ಆ್ಯಂಗಲ್ ಇಂದ ನೋಡ್ತಾ ಇದ್ರೆ ಐ ಥಿಂಕ್ ಅವರ ಒಂದು ಟಾಸ್ಕ್ ಪರ್ಫಾರ್ಮೆನ್ಸ್ ಆಗಿರ್ಬೋದು, ಇನ್ವಾಲ್ವ್ಮೆಂಟ್ ಆಗಿರ್ಬೋದು, ಏನು ನನಗೆ ಅಷ್ಟು ವಾವ್ ಅಂತ ಸರ್ಪ್ರೈಸಿಂಗ್ ಅನ್ಸರ್. ಒಳ್ಳೆ ವ್ಯಕ್ತಿ. ಐ ಥಿಂಕ್ ಈಗ ಸೇಮ್ ಆಸ್ ಇಟ್ ಇಸ್ ಅಭಿಷೇಕ್ ತರ. ಬಟ್ ಅಭಿಷೇಕ್ ಒಳ್ಳೆ ವ್ಯಕ್ತಿ ಇದೆ, ಆಚೆ ಬಂದಿರೋದು ಒಂದೇ ರೀಸನ್ ಏನಾಗ್ತಂದ್ರೆ ಅವರು ಪ್ರೂವ್ ಮಾಡ್ಕೊಳಕ್ಕಾಗಿಲ್ಲ. ಜೊತೆಗೆ ಅವರ ಒಂದು ಬಿಗ್ ಬಾಸ್ ಮನೆಗೆ ಏನು ಗೊತ್ತಾ ಗೈಸ್, ಆಕ್ಚುಲಿ ನಾನು ಓಪನ್ ಅಪ್ ಹೇಳ್ತಾ ಇದ್ದೀನಿ, ಸ್ವಲ್ಪ ಏನಾದರೂ ಐಟಮ್ಸ್ ಮಸಾಲಾ ಐಟಮ್ಸ್ ಆ್ಯಡ್ ಮಾಡಬೇಕು. ಈಗ ಫಾರ್ ಎಕ್ಸಾಂಪಲ್ ಜಗಳ ಮಾಡಬೇಕು, ಇಲ್ಲ ಅಂತಂದ್ರೆ ಮನೆಯವ್ರ ಜನ ಜೊತೆ ಏನೋ ಒಂದು ನೀನು ವ್ಯಕ್ತಿತ್ವನ ಕ್ಯಾರೆಕ್ಟರ್ನ ಎಂಟರ್ಟೈನ್ಮೆಂಟ್ ಮಾಡಬೇಕು. ಆ ಒಂದು ಫ್ಯಾಕ್ಟರ್ನ ಕನ್ಸಿಡರ್ ಮಾಡ್ಕೊಂಡ್ರೆ ತುಂಬಾ ಜನದ್ದು ಅವ್ರನ್ನ ಕಂಪೇರ್ ಮಾಡ್ಕೊಂಡ್ರೆ ಅವ್ರು ತುಂಬಾ ಕಮ್ಮಿ ಇದ್ದಾರೆ. ಐ ಥಿಂಕ್ ನೀವು ತುಂಬಾ ಜನ ಮಾಲೋಣ್ಣಂಗೆ ಕಂಪೇರ್ ಮಾಡ್ತಿದ್ದಾರೆ. ಮಾಲೋಣ್ಣಂಗೆ ಕಂಪೇರ್ ಮಾಡಕ್ಕೆ ಹೋಗ್ಬಿಡಿ. ಬಿಕಾಸ್ ಅಭಿಷೇಕ್ನ ಕಂಪೇರ್ ಮಾಡಿದ್ರೆ ಮಾಲೋಣ್ಣ ಟಾಸ್ಕ್ನ ತುಂಬಾ ಚೆನ್ನಾಗಿ ಆಡ್ತಾ ಇದ್ದಾರೆ. ತುಂಬಾ ಜನ ಅದನ್ನ ನನ್ನ ಕಂಪ್ಯಾರಿಸನ್ ನಾನು ನೋಡ್ತಾ ಇದ್ದೆ. ಆಕ್ಚುಲಿ ಮಾಡಬೇಡಿ ಕೊಡಿ, ಯಾಕಂದ್ರೆ ಮಾಲೋಣ್ಣ ಬಂದ್ಬಿಟ್ಟು ಟಾಸ್ಕ್ ಎಲ್ಲ ಆಡ್ತಾ ಇದ್ದಾರೆ. ಎಂಟರ್ಟೈನ್ಮೆಂಟ್ ಅಂತ ಬಂದಾಗ ಎಲ್ಲೋ ಸ್ವಲ್ಪ ಹಿಂದೆ ಉಳ್ಕೊಂಡಿದ್ದಾರೆ. ಅದಕ್ಕೆ ಹೇಳ್ತಾರೆ ಇನ್ನೂ ಒಂದು ವೀಕ್ ಚಾನ್ಸ್ ಸಿಗ್ಬೇಕು ಮಾಲೋಣ್ಣಂಗೆ.
ಬಿಕಾಸ್ ಸುದೀಪ್ ಸರ್ ಕೂಡ ನೆನೆ ವಾರ್ನ್ ಮಾಡ್ತಾರೆ ಮಾಲೋಣ ಅಂದ್ರೆ ಅವ್ರಿಗೆ ಹುರಿದುಂಬಿಸ್ತಾರೆ, ಟ್ಯಾಲೆಂಟ್ ನಿಮ್ಮಲ್ಲಿ ಏನು ಕಮ್ಮಿ ಇಲ್ಲ, ಪೊಟೆನ್ಷಿಯಲ್ ತುಂಬಾ ಇದೆ, ನೀವು ಅದನ್ನು ಯುಟಿಲೈಸ್ ಮಾಡ್ಕೊಳ್ತಲ್ಲ, ಜೊತೆಗೆ ನಿಮ್ಮ ಉತ್ತರ ಕರ್ನಾಟಕದ ಮಂದಿ ಕೂಡ ನಿಮ್ಮ ಜೊತೆ ನಿಂತ್ಕೊಂಡಿದ್ದಾರೆ. ನಾನು ಅದನ್ನೇ ಹೇಳ್ತಾ ಇರ್ತೀನಿ ಯಾವಾಗಲೂ, ಯಾಕಂದ್ರೆ ಲಾಸ್ಟ್ ವೀಕ್ ಬಂದಾಗ ನಾನು ಲೈಕ್ ಹೇಳಿದ್ದೆ, ಲೈಕ್ ಸೇವ್ ಮಾಡೋದು ಬಿಡೋದು ನಿಮ್ಮ ಮೇಲೆ ಡಿಪೆಂಡ್ ಆಗುತ್ತೆ, ಯಾಕಂದ್ರೆ ನಿಮ್ಮ ವೋಟಿಂಗ್ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಅಂತ. ಅದೇ ರೀತಿ ಸೇವ್ ಮಾಡಿದ್ದಾರೆ ಮಾಲೋಣನ. ಬಟ್ ಇವಾಗ ಮಾಲೋಣ ಅವರ ಒಂದು ಓಟಿಗೆ ಅಟ್ಲೀಸ್ಟ್ ಅವರು ರೆಸ್ಪೆಕ್ಟ್ ಕೊಡಬೇಕು ಅಂತಂದ್ರೆ ಎಚ್ಚರಿಕೊಳ್ಬೇಕಾಗುತ್ತೆ, ತಲೆ ಕೆಡ್ಸ್ಕೊಳಕ್ ಹೋಗ್ಬಾರ್ದು. ಇವಾಗ ಹೆಂಗೆ ಜನಗಳ ಮುಂದೆ ಬಂದು ಶಾವಿಯಾಗ ಮಜ್ಜಿಗೆ ಅಂತ ಒಂದು ಕಡಕ್ ಡೈಲಾಗ್ ಆತರ ಕಡಕ್ ಡೈಲಾಗ್ ಹೇಳ್ದಂತ ಮನುಷ್ಯ ಸಡನ್ ಆಗಿ ಒಳಗಡೆ ಕ್ಯಾಪ್ಟನ್ ಎಲ್ಲ ಆದ್ಮೇಲೆ ಸ್ವಲ್ಪ ಮತ್ತೆ ಮಂಕ್ ಆಗ್ಬಿಡ್ತಾರೆ. ಬೇಡ, ಅವ್ರು ಮಂಕ್ ಮಾಡೋಕ್ಕೆ ಅಂತಾನೆ ನಿಮ್ಗೆ ತುಂಬಾ ಜನ ಅದನ್ನ ಅಭಿಪ್ರಾಯ ತಿಳಿಸ್ತಾರೆ. ಇವಾಗ ಫಾರ್ ಎಕ್ಸಾಂಪಲ್ ಇವಾಗ ಧನುಷ್ ಅವ್ರಿಗೆ 1 to 10 ಕೊಡಿ ಅಂತ ಬಿಟ್ಟಾಗ 1-11 ಇಂದ ಅವಾಗ ಯಾರಿಗೆ ಬೇಕೋ ಅವ್ರು ಕೊಟ್ಟಿದ್ದಾಯ್ತಲ್ವಾ, ಅದನ್ನ ಅವ್ರ ಡಿಸಿಷನ್ ಅವ್ರು ಮಂಕ್ ಆಗಿಲ್ಲ, ಅವ್ರು ಆಕ್ಚುಲಿ ಇರೋದನ್ನ ಒಪ್ಕೊಂಡಿದ್ದು. ಎಲ್ಲಿ ಗೊತ್ತಾ, ಮಾಡೋರು ಫಸ್ಟ್ ಡೇನೇ ನಾಮಿನೇಷನ್ ಪ್ರಕ್ರಿಯೆ ಕೊಟ್ಬಿಟ್ರ, ಇದು ಒಂದು ಏನೋ ಕಸ ನೀರು ಎಲ್ಲ ಇಲ್ಲ ಅವಾಗ್ಲೂ ಅದೆಲ್ಲ ನನ್ನ ಪ್ರಕಾರ ಅವಾಗ್ಲೂ ಮೇಂಟೈನ್ ಮಾಡಿದ್ರು. ಸ್ಯಾಟರ್ಡೆ ಸುದೀಪ್ ಸರ್ ಏನ್ ಮಾಡ್ಬಿಟ್ರು ಅಂದ್ರೆ ಮಾಲೋಣನ್ ತಪ್ಪು ಅನ್ನೋ ಹತ್ರ ಒಪ್ಸ್ಬಿಟ್ರು. ಅಂದ್ರೆ ಈಗ ಮಾಲೋಣನ ಒಪ್ಕೊಂಡ್ಬಿಟ್ರು ಆಕ್ಚುಲಿ ತಪ್ಪಂತ, ಒಪ್ಕೊಳ್ಬಾರ್ದು. ಡಿಫೆಂಡ್ ಇಲ್ಲ ಸರ್, ನನಗೆ ಮನ್ಸಲ್ಲಿ ಏನಿತ್ತು ಅದನ್ನ ಕೊಟ್ಟಿದ್ದೀನಿ ನಾನು. ಇವಾಗ ಐ ಥಿಂಕ್ ಇವ್ರು ಇದ್ದಿದ್ರು ಯಾರು ಕೊಡ್ತಿದ್ರು ಸರ್, ಆ ಸಗಣಿ ಸಡನ್ ಆಗಿ ಹೇಳಿದ್ರೆ ಯಾರು ಕೊಡ್ತಿದ್ರು ಅಂತ ಹೇಳಿಸ್ತಿದ್ದಾನೆ ಆಕ್ಚುಲಿ 7 ಜನಕ್ಕೂ. ಇವಾಗ 11 ಜನಕ್ಕೂ ಡಿಫೆಂಡ್ ಮಾಡ್ಕೊಳ್ಳೋದಕ್ಕಿಂತ 7 ಜನ ಡಿಫೆಂಡ್ ಮಾಡ್ಕೊಳ್ಬೋದಾಗಿತ್ತು. ಎಲ್ಲೋ ಮಾಲೋಣ ಆಮೇಲೆ ಸ್ವಲ್ಪ ಯೋಚನೆ ಮಾಡಿ ಸ್ವಲ್ಪ ಸೈಲೆಂಟ್ ಆಗಿಬಿಟ್ಟಿದ್ದಾರೆ. ಈಗ ರಕ್ಷಿತಾ ಮತ್ತೆ ಬಾಂಡಿಂಗ್ ನಾವು ನೋಡಿದಾಗ ತುಂಬಾ ಚೆನ್ನಾಗಿದೆ ಅಂತ ಅನ್ಸುತ್ತೆ. ಬಟ್ ಯಾಕೋ ರಕ್ಷಿತಾ ಇವಾಗ ಸಡನ್ ಆಗಿ ಈಗ ಸೂರಜ್ ಅಣ್ಣ ತಂಗಿ ಕಾಂಬಿನೇಷನ್ ವರ್ಕ್ ಆಗ್ತಾ ಇದೆ ಅಂತ ಅನ್ಸುತ್ತೆ. ಕ್ಲಿಪಿಂಗ್ಸ್ ನಾನು ನೋಡ್ತಾ ಇದ್ದೆ ಆಕ್ಚುಲಿ, ಕ್ಲಿಪಿಂಗ್ ನೋಡಿದ್ರೆ. ಸೊ ನಿಮ್ಗೆ ಹ್ಯಾರಿ ಪಾಟರ್ ಅಲ್ಲಿ ಗೊತ್ತಲ್ಲ, ಒಂದು ಪೊರ್ಕೆ ಇಟ್ಕೊಂಡು ಸಿ ಅಂತ ಮೇಲಕ್ಕೆ ಹೋಗೋದು. ಸೊ ಆ ರೀತಿ ಎಲ್ಲ ಇಬ್ರು ಆಟ ಆಡ್ತಾರೆ, ಚಿಕ್ಕ ಮಕ್ಳ ಹತ್ರ ಆಟ ಆಡ್ತಾ ಇದ್ರೆ. ಆ ಹುಡುಗಿಯರು 24, ಇವ್ರಿಗೆ ಆಲ್ರೆಡಿ 29-30 ವರ್ಷ ಆಗಿದೆ. ಆ ಹುಡುಗಿ ಜೊತೆ ಸೇರ್ಕೊಂಡು ಚಿಕ್ಕ ಹುಡುಗಿ ಹತ್ರ ಏನ್ ಚಿಕ್ಕ ಹುಡುಗ ಎಲ್ಲ ಮನುಷ್ಯರಲ್ಲೂ ಒಂದು ಚೈಲ್ಡಿಶ್ ಇದ್ದೇ ಇರುತ್ತೆ, ಮಕ್ಕಳತನ ಒಂದು ಚೈಲ್ಡಿಶ್ ಇದ್ದೇ ಇರುತ್ತೆ. ಸಮ ಎಲ್ಲ ಕಡೆ ಓಪನ್ ಅಪ್ ಆಗಿ ಅದನ್ನ ಹೇಳ್ಕೊಳಕ್ಕಾಗಲ್ಲ, ತೋರಿಸ್ಕೊಳಕ್ಕಾಗಲ್ಲ. ನಾವು ಬೆಳೀತಾ ಏನಾಗ್ಬಿಡ್ತೀವಿ ಅಂತಂದ್ರೆ ನಮ್ಮ ಒಂದು ಆಟ ಇದನ್ನೆಲ್ಲ ಬಿಟ್ಬಿಟ್ಟಿರ್ತೀವಿ. ಅಂದ್ರೆ ನಾವು ಯಾರು ಏನ್ ಅನ್ಕೋತಾರೋ, ಏನ್ ಕತೆ ಅನ್ಕೊಂತೀವಿ ಅಂತ ಬಿಟ್ಬಿಟ್ಟಿರ್ತೀವಿ. ಬಟ್ ಅಲ್ಲಿ ಬಿಗ್ ಬಾಸ್ ಮನೇಲಿ ಸೂರಜ್ ಅವ್ರು ಆಕ್ಚುಲಿ ಅದನ್ನ ಲೈಕ್ ಬಿಡು ಏನಾರ ಅನ್ಕೊಳ್ಳಿ, ನಾನು ಆರಾಮಾಗಿರುವ ಅಂತ ಹೇಳ್ಬಿಟ್ಟು ಪಾಪ ರಕ್ಷಿತಾ ಜೊತೆ ಆಟ ಆಡ್ತಾರೆ. ಕ್ಯೂಟ್ ಆಗಿತ್ತು ಗೈಸ್. ನಿಮ್ಗೆ ಅನಿಸುತ್ತೆ ಅದು ಅದ್ರ ಬಗ್ಗೆ ಕಮೆಂಟ್ ಮಾಡಿ. ಓಕೆ, ಚೆನ್ನಾಗಿತ್ತು ಆಕ್ಚುಲಿ ನನಗೆ. ಸೊ ಒಟ್ಟಿನಲ್ಲಿ ಗೈಸ್ ಇವಾಗ ಎಲ್ಲ ಅಂಶಗಳನ್ನ ಗಮನ ಇಟ್ಟು ಮೇ ಬಿ ಬಿಗ್ ಬಾಸ್ ಅವ್ರು ನಾನು ಹೇಳಿದ್ದೆ ಲಾಸ್ಟ್ ವೀಕಲ್ಲಿ ಲೆವೆಲ್ ಕುತ್ಕೊಂಡು ಮಾತಾಡ್ತಾ ಇರ್ಬೇಕಾದ್ರೆ ಟ್ವಿಸ್ಟ್ ಕೊಡ್ತಾರೆ ನೋಡಿ, ವೆಯ್ಟ್ ಮಾಡಿ ಅಂತ. ಈಗ ಕ್ಯಾಪ್ಟನ್ಸಿ ಇಂದ ಕ್ಯಾಪ್ಟನ್ ರೂಮ್ ನ ಲಾಕ್ ಮಾಡಿದ್ದಾರೆ. ಅದು ಜಸ್ಟ್ ಇಲ್ಲಿ ಅದು ಸುಮ್ಮನೆ ನೇಮ್ ಅಷ್ಟೇ, ನೆಪ ಅಷ್ಟೇ. ಇವಾಗ ಅಭಿಷೇಕ್ ಅವ್ರನ್ನ ಆಚೆ ಕಳ್ಸಾಯ್ತು. ಈಗ ಉಳ್ಕೊಂಡಿರೋದು ಸ್ಪಂದನ ಅವ್ರನ್ನ. ಈ ಒಂದು ಕ್ಯಾಪ್ಟನ್ಶಿಪ್ ನ ದಯವಿಟ್ಟು ಚೈತ್ರ ಅವ್ರು ತಗೊಂಡ್ರೆ ಮೇ ಬಿ ಇವರು ಕೂಡ ನಾಮಿನೇಷನ್ಗೆ ಹತ್ರ ಬರ್ತಾರೆ. ಈ ವೀಕಲ್ಲಿ ನಾಮಿನೇಟ್ ಆಗಿ ಮೇ ಬಿ ಸೇಫ್ ಮಾಡದೆ ಆಚೆ ಕಳಿಸುವಂತ ಪಾಸಿಬಿಲಿಟೀಸ್ ಜಾಸ್ತಿ ಇದೆ. ನಿಮ್ಗೆ ಅನ್ಸುತ್ತೆ ಗೈಸ್ ಈ ಒಂದು ತಂತ್ರ ಬಿಗ್ ಬಾಸ್ ಕಡೆಯಿಂದ ಮಾಡಿರೋದು ಸರಿ ಇದೆಯಾ ತಪ್ಪಿದ್ಯಾ? ಕ್ಯಾಪ್ಟನ್ಶಿಪ್ ನ ಕಿತ್ಕೊಳ್ಳೋದು ಅದಕ್ಕೆ ರೈಟ್ಸ್ ಇದೆಯಾ ಬಿಗ್ ಬಾಸ್ ಅವ್ರಿಗೆ? ಯಾಕಂದ್ರೆ ಕಷ್ಟಪಟ್ಟಿರ್ತಾರೆ, ಹೌದು, ಯಾಕಂದ್ರೆ ಈ ಕಷ್ಟ ಇವ್ರೇನು ಪಟ್ಟಿಲ್ಲ. ಬಟ್ ಸ್ಟಿಲ್ ಆ ಒಂದು ಟೈಮಲ್ಲಿ ಬಿಗ್ ಬಾಸ್ ತಡಿಬೋದಾಗಿತ್ತು. ಬಟ್ ಅವರು ತಡಿದೇನೆ ಈ ಒಂದು ರೂಲ್ಸ್ ನ ತಗೊಂಡ್ಬಂದಿದ್ದಾರೆ ಅಂತಂದ್ರೆ ಏನೋ ಟ್ವಿಸ್ಟ್ ಇಟ್ಟಿದ್ದಾರೆ ಅಂತಾನೆ ಅರ್ಥ ಅಲ್ವಾ? ಪ್ರಕಾರ ಗೈಸ್ ಏನೋ ಚೈತ್ರ ಕುಂದಾಪುರ ಅವ್ರು ಏನೋ ರಿಜೆಕ್ಟ್ ಮಾಡ್ತು ಅಂತಂದ್ರೆ, ಸೊ ಈ ವಾರ ಏನೋ ಗಲಾಟೆ ಮಾಡಿಲ್ಲ ಅಂತಂದ್ರೆ ಕಿಚ್ಚನ ಚಪ್ಪಾಳೆ ಅವ್ರಿಗೆ ಪಕ್ಕ. ನನ್ಗೆ ಯಾಕೋ ಒದ್ದಾಡ್ತಾ ಇದ್ರೆ ಮುಟ್ಲಾ ಬೇಡವಾ ಅಂದ್ರೆ ತಲೆ ಕೆಡ್ಸ್ಕೊಳಕ್ ಹೋಗ್ಬಾರ್ದು. ಸಿ ಕ್ಯಾಪ್ಟನ್ಸಿ ಏನೋ ಅವ್ರು ಕಷ್ಟಪಟ್ಟು ತಗೊಂಡಿದ್ದಾರೆ. ಸ್ಪಂದನ ಅವರು ಏನು ಹೇಳಕ್ ರೈಟ್ಸೇ ಇಲ್ಲ. ಈಗ ಅಭಿಷೇಕ್ ಅವ್ರು ಇಲ್ಲ ಅಂತಂದಿದ್ರೆ ನಾನು ಒಪ್ಕೊಳ್ತಾ ಇದ್ದೆ. ಅಭಿಷೇಕ್ ಇದ್ರೆ ಅದು ಬೇಡ ಬೇಡಪ್ಪ ಸ್ಪಂದನೆ ಮಾಡ್ಕೊಂಡು ಹೋಗ್ಲಿ ಅಂತ ಹೇಳ್ಬೋದಾಗಿತ್ತು. ಅಭಿಷೇಕ್ ಅವ್ರು ಇಲ್ಲ. ಐ ಥಿಂಕ್ ಶಿ ಡಿಸರ್ವ್ ಇಟ್. ಅಂಡ್ ಮೋರ್ ಓವರ್ ಕ್ಯಾಪ್ಟನ್ಶಿಪ್ ನ ಕ್ಲೋಸ್ ಮಾಡಿದ್ದಾರೆ ರೂಮ್ ನ ಕೂಡ. ಕ್ಯಾಪ್ಟನ್ಶಿಪ್ ಅನ್ನೋದು ಐ ಥಿಂಕ್ ಸ್ಪಂದನ ಅವ್ರಿಗಿಂತ ಇವರೇ ಸ್ವಲ್ಪ ತಗೊಳ್ಳಿ ಅಂತ ನನಗೂ ಖುಷಿ ಇದೆ. ಇನ್ನೊಂದೇನು ಗೊತ್ತಾಯ್ತಲ್ಲ ಏನಕ್ಕೆ ಮಾಡ್ತಾರೆ ಅಂತಂದ್ರೆ ಲೈಕ್ ಕರ್ನಾಟಕ ಜನತೆ ಏನು ಲಾಸ್ಟ್ ವೀಕಲ್ಲಿ ಸ್ಪಂದನ ಅವರು ಎಲಿಜಿಬಲ್ ಇಲ್ಲ, ಅವ್ರಿಗೆ ಯಾಕೆ ಲಕ್ಕಿಂದ ನೋಡಿನೇ ಈ ತರ ಟ್ವಿಸ್ಟ್ ಇಟ್ಟಿರೋದು. ಇದನ್ನು ಕೂಡ ನಾವು ಅಬ್ಸರ್ವ್ ಮಾಡ್ಬೇಕಾಗುತ್ತೆ. ನೀವು ಹೇಳ್ತಾ ಇರ್ತೀರ ತುಂಬಾ ಜನ ಏನು ಕಮೆಂಟ್ ಮಾಡ್ಬಿಟ್ರೆ ಲೈಕ್ ಲೈವ್ ಅಲ್ಲಿ ಕೂತ್ಕೊಂಡು ನಿಮ್ಮ ಕಮೆಂಟ್ಗಳಿಗೆ ಹಾಕ್ಬಿಟ್ರೆ ಯಾರು ನೋಡ್ತಾರೆ ಏನ್ ಕತೆ ಅಂತ. ಸೊ ಎಲ್ಲರೂ ನೋಡ್ತಾರೆ. PR ಟೀಮ್, ಬಿಗ್ ಬಾಸ್ PR ಟೀಮ್ ಸುಮ್ಮನೆ ಕೂತಿರಲ್ಲ, ತುಂಬಾ ಜನ ಇರ್ತಾರೆ. ಹಂಗಾಗಿ ಹೇಳ್ತಾರೆ ಕಮೆಂಟ್ ಮಾಡಿ ಅಂತ ಅದಕ್ಕೋಸ್ಕರ ಹೇಳೋದು. ಸೊ ದಟ್ ಅದಕ್ಕೋಸ್ಕರ ಈಗ ಅಡಾಪ್ಟ್ ಮಾಡ್ಕೊಂಡಿದ್ದಾರೆ ಬಿಗ್ ಬಾಸ್ ಅವರು. ಇವಾಗ ಅದಕ್ಕೆ ಟ್ವಿಸ್ಟ್ ಇಟ್ಟಿದ್ದಾರೆ ಈ ವಾರದಲ್ಲಿ. ಅಂಡ್ ಇಲ್ಲಿ ಇನ್ನೊಂದು ಆಕ್ಚುಲಿ ಏನು ಅಂತಂದ್ರೆ ಈ ಬಿಗ್ ಬಾಸ್ ವಾಯ್ಸ್ ಇದೆ ಗುರು, ಅದೇನದು ನಂಗೆ ಏನೋ ಭಯ ಪಡಿಸುವಂತ ವಾಯ್ಸ್ ಹೇಳಿಲ್ಲ. ನಾರ್ಮಲ್ ಏನೋ ಚಿಕ್ಕ ಹುಡುಗರು ಹೇಳ್ದಂಗೆ ಹೇಳ್ತಾ ಇದ್ದಾರೆ. ಬಟ್ ಅದೇ ಟ್ವಿಸ್ಟ್ ಚೆನ್ನಾಗಿದೆ ಗೈಸ್. ಆಕ್ಚುಲಿ ವಾಯ್ಸ್ ಬಿಟ್ಬಿಡಿ, ನಾನು ವಾಯ್ಸ್ ಕಡೆ ಗಮನ ಕೊಡೋದಕ್ಕಿಂತ ನನಗೂ ಯಾಕೆ ಭಯ ಅಂತ ಸುಮ್ಮನೆ ಏನೋ ಮಾತಾಡ್ಬೇಕಲ್ಲ ಅಂತ ಮಾತಾಡ್ತಾರೆ ವಿಲನ್ ತರ. ಬಟ್ ಇಲ್ಲಿ ಈ ವಾರದಲ್ಲಿ ಸಖತ್ ಎಂಟರ್ಟೈನ್ಮೆಂಟ್ ಇರುತ್ತೆ. ಅದನ್ನ ಕುತ್ಕೊಂಡು ಮಾತಾಡೋ 5 ಮುಖ ಲೈವ್ ಕೂಡ ಬನ್ನಿ ಜಾಯ್ನ್ ಆಗಿ. ಸೊ ಹಾಗಂತ ಹೇಳ್ತಾ ಗೈಸ್ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದೀವಿ. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಅಲ್ಲಿವರೆಗೂ ಬಾಯ್.